ಏಳನೇ ತರಗತಿಯ ವಿದ್ಯಾರ್ಥಿಗಳಿಗೆಲ್ಲರಿಗೂ ವರ್ಗವು ವರ್ಗಮೂಲವು ಪಾಠದ 2ನೇ ಭಾಗಕ್ಕೆ ಸ್ವಾಗತ. ವರ್ಗ ಸಂಖ್ಯೆ ಎಂದರೇನು? ವರ್ಗ ಸಂಖ್ಯೆಗಳ ವಿಶೇಷತೆಗಳ ಕುರಿತಾಗಿ ಕಳೆದ ತರಗತಿಗಳಲ್ಲಿ ಸಾಕಷ್ಟು ವಿಚಾರಗಳನ್ನು ನಾವು ತಿಳಿದುಕೊಂಡಿದ್ದೇವೆ. ಗುಣಾಕಾರದ ಕೋಷ್ಟಕ ನೀವು ನೋಡಿದ್ದೀರಿ. 1ರಿಂದ 10ರವರೆಗಿನ ಗುಣಾಕಾರದ ಕೋಷ್ಟಕವನ್ನು ನೋಡಿ. ಇದರಲ್ಲಿ ಕರ್ಣ ಸಾಲಿನಲ್ಲಿ ಬರುವಂತಹ ಸಂಖ್ಯೆಗಳು ವರ್ಗ ಸಂಖ್ಯೆಗಳಾಗಿದೆ. 1 × 1 1, 2 × 2 4, 3 × 3 9. ಈ ರೀತಿಯಾಗಿ ಇದರ ಕರ್ಣ ಸಾಲಿನಲ್ಲಿ ಇರುವ ಎಲ್ಲ ಸಂಖ್ಯೆಗಳು ವರ್ಗ ಸಂಖ್ಯೆಗಳಾಗಿದೆ. ತ್ರಿಕೋನ ಸಂಖ್ಯೆಗಳು ಅಂದ್ರೇನು? ಅನುಕ್ರಮವಾದ ಎಣಿಕಾ ಸಂಖ್ಯೆಗಳ ಮೊತ್ತವು ತ್ರಿಕೋನ ಸಂಖ್ಯೆಯಾಗಿದೆ ಅಂತ ತಿಳ್ಕೊಂಡಿದ್ದೇವೆ. 1ರ ನಂತರ ಬರುವ ಹತ್ತಿರದ ತ್ರಿಕೋನ ಸಂಖ್ಯೆಗಳ ಮೊತ್ತವು ವರ್ಗ ಸಂಖ್ಯೆಯಾಗಿದೆ. ವರ್ಗ ಸಂಖ್ಯೆಗಳ ವಿಶೇಷತೆಗಳ ಕುರಿತಾಗಿ ತಿಳಿದುಕೊಂಡಂಥದ್ದನ್ನು ನೆನಪು ಮಾಡುವ. ವರ್ಗ ಸಂಖ್ಯೆಯ ಅಪವರ್ತನಗಳ ಸಂಖ್ಯೆಗಳು ವಿಷಮ ಸಂಖ್ಯೆಯಾಗಿದೆ. ಒಂದು ಸಂಖ್ಯೆಯನ್ನು ಅದೇ ಸಂಖ್ಯೆಗೆ ಗುಣಿಸಿದಾಗ ಸಿಗುವಂತಹ ಸಂಖ್ಯೆಯು ವರ್ಗ ಸಂಖ್ಯೆಯಾಗಿದೆ. ವರ್ಗ ಸಂಖ್ಯೆಗಳ ಏಕಸ್ಥಾನದಲ್ಲಿ ಬರುವಂತಹ ಅಂಕೆಗಳು ಯಾವುದೆಲ್ಲ ಅಂತ ತಿಳ್ಕೊಂಡಿದ್ದೇವೆ. ಯಾವುದೆಲ್ಲ ಅದು? 1 4 5 6 9 0. ಯಾವ ಅಂಕೆಗಳೆಲ್ಲ ವರ್ಗ ಸಂಖ್ಯೆಗಳ ಏಕಸ್ಥಾನದಲ್ಲಿ ಬರುವುದಿಲ್ಲ? 2 3 7 8. ಈ ಅಂಕೆಗಳು ವರ್ಗಗಳ ಏಕಸ್ಥಾನದಲ್ಲಿ ಕಂಡುಬಂದಲ್ಲಿ ಆ ಸಂಖ್ಯೆಯು ವರ್ಗ ಸಂಖ್ಯೆ ಆಗಿರುವುದಿಲ್ಲ. ಅದರ ನಂತರ ನಾವು ತಿಳ್ಕೊಂಡಂತಹ ವಿಚಾರ ಏನು? ಅನುಕ್ರಮವಾದ ವಿಷಮ ಸಂಖ್ಯೆಗಳ ಮೊತ್ತವು ವರ್ಗ ಸಂಖ್ಯೆಯಾಗಿದೆ. ಆ ಸಾಲಿನಲ್ಲಿ ಎಷ್ಟು ವಿಷಮ ಸಂಖ್ಯೆಗಳಿರ್ತದೆ, ಕೊನೆಯ ವಿಷಮ ಸಂಖ್ಯೆ ಯಾವುದು ಮತ್ತು ಅವುಗಳ ಮೊತ್ತ ಏನಾಗಿರ್ತದೆ, ಇವುಗಳನ್ನೆಲ್ಲ ನಾವು ತಿಳ್ಕೊಂಡಿದ್ದೇವೆ. 2 ವರ್ಗ ಸಂಖ್ಯೆಗಳ ನಡುವಿನ ವ್ಯತ್ಯಾಸವು ವಿಷಮ ಸಂಖ್ಯೆಯಾಗಿದೆ. ಉದಾಹರಣೆಗೆ 20ರ ವರ್ಗ 400, 21ರ ವರ್ಗ 441. 441 ಮತ್ತು 400ರ ನಡುವಿನ ವ್ಯತ್ಯಾಸವು ಒಂದು ವಿಷಮ ಸಂಖ್ಯೆಯಾಗಿದೆ. ಇದು ಹೇಗೆ ಸಿಗ್ತದೆ ಎನ್ನುವುದನ್ನು ಈಗ ನಾವು ನೋಡುವ. 20ರ ವರ್ಗ 400, 21ರ ವರ್ಗ ಸಮ 20ರ ವರ್ಗ ಕೂಡಿಸು 20 ಕೂಡಿಸು 21. ಅಂದರೆ ಯಾವುದೇ ಒಂದು ಮುಂದಿನ ಸಂಖ್ಯೆಯ ವರ್ಗವನ್ನು ಕಂಡುಹಿಡಿಬೇಕಾದ್ರೆ ಹಿಂದಿನ ಸಂಖ್ಯೆಯ ವರ್ಗಕ್ಕೆ ಹಿಂದಿನ ಸಂಖ್ಯೆ ಮತ್ತು ಯಾವ ಸಂಖ್ಯೆಯ ವರ್ಗವನ್ನು ಕಂಡುಹಿಡಿಯಬೇಕೋ ಆ ಸಂಖ್ಯೆ ಅಂದರೆ ಅದರ ಮುಂದಿನ ಸಂಖ್ಯೆ, ಅವುಗಳ ಮೊತ್ತವನ್ನು ಕೂಡಿಸಬೇಕು. 20ರ ವರ್ಗ 400 ಕೂಡಿಸು 20 ಕೂಡಿಸು 21 ಅಂದರೆ 41. 400 ಪ್ಲಸ್ 41 ಅಂದರೆ 441. ಈಗ 22ರ ವರ್ಗ ಕಂಡುಹಿಡಿಬೇಕಾದ್ರೆ 21ರ ವರ್ಗ ಕೂಡಿಸು
21 ಕೂಡಿಸು 22. 21 ಕೂಡಿಸಿ 22 ಅಂದರೆ ಎಷ್ಟಾಗ್ತದೆ? 43. 441ಕ್ಕೆ 43 ಕೂಡಿಸಬೇಕು. ಆಗ 484. ಇದು 22ರ ವರ್ಗ ಆಯಿತು. ಇದನ್ನು ಮುಂದುವರಿಸಿಕೊಂಡು ನಮಗೆ ವರ್ಗ ಸಂಖ್ಯೆಗಳನ್ನು ಕಂಡುಹಿಡಿಯಬಹುದು. ಹಾಗಾದರೆ 81ರ ವರ್ಗ ಎಷ್ಟು? 80ರ ವರ್ಗ ಕಂಡುಹಿಡಿಯುವ ರೀತಿ ಗೊತ್ತುಂಟು. 8ರ ವರ್ಗ 64. ಸಂಖ್ಯೆಯಲ್ಲಿ 1 0 ಇದ್ರೆ ಅದರ ವರ್ಗದಲ್ಲಿ 2 ಸೊನ್ನೆಗಳಿರ್ತದೆ. ಹಾಗಾದ್ರೆ 80ರ ವರ್ಗ ಸಮ 6400. 81ರ ವರ್ಗ ಬೇಕು. 81ರ ವರ್ಗ ಕಂಡುಹಿಡಿಬೇಕಾದ್ರೆ ಹಿಂದಿನ ಸಂಖ್ಯೆ 80, ಅದರ ವರ್ಗ ಕೂಡಿಸು 80 ಕೂಡಿಸು 81. 80ಕ್ಕೆ 81 ಕೂಡಿಸಿದಾಗ 161. ಹಾಗಾದ್ರೆ 6400ಕ್ಕೆ 161 ಕೂಡಿಸಬೇಕು. ಉತ್ತರ 6561. ಇದು 81ರ ವರ್ಗ ಆಗಿದೆ. ಈಗ ಇನ್ನೊಂದು ಸಂಖ್ಯೆ 101ರ ವರ್ಗ ಎಷ್ಟು? 100ರ ವರ್ಗ ಗೊತ್ತುಂಟು, ತುಂಬಾ ಸುಲಭ ಅಲ್ವಾ? 100ರಲ್ಲಿ 1ರ ನಂತರ 2 ಸೊನ್ನೆಗಳಿದೆ. ಆದ ಕಾರಣ ಅದರ ವರ್ಗದಲ್ಲಿ ಎಷ್ಟು ಸೊನ್ನೆಗಳಿರಬೇಕು? 4 ಸೊನ್ನೆಗಳು. ಉತ್ತರ ಏನಾಯಿತು? 10,000. ಹಾಗಾದ್ರೆ 101ರ ವರ್ಗ ಸಮ 100ರ ವರ್ಗ ಕೂಡಿಸು 100 ಕೂಡಿಸು 101. 10,000 ಕೂಡಿಸು 100 ಕೂಡಿಸು 101, 201. 10,000 ಕೂಡಿಸಿ 201. ಉತ್ತರ 10,201. ಈಗ ನಿಮಗೆ ಯಾವುದೇ ಸಂಖ್ಯೆಯ ವರ್ಗವನ್ನು ಕೇಳಿದ್ರು ಕಂಡುಹಿಡಿಯಲಿಕ್ಕೆ ಸಾಧ್ಯ ಅಲ್ವಾ? ಪುಟ ಸಂಖ್ಯೆ 83ರಲ್ಲಿರುವ ಲೆಕ್ಕಗಳನ್ನು ನೋಡಿ. 51ರ ವರ್ಗ, 61ರ ವರ್ಗ, 121ರ ವರ್ಗ, 1001ರ ವರ್ಗ ಕಂಡುಹಿಡಿಯಲಿಕ್ಕೆ ಸಾಧ್ಯ ಅಲ್ವಾ ನಿಮಗೆ? ಇನ್ನೊಂದು ಲೆಕ್ಕ ಇದೆ. 91ರಿಂದ 100ರವರೆಗಿನ ಸಂಖ್ಯೆಗಳ ವರ್ಗವನ್ನು ಕಂಡುಹಿಡಿಯಿರಿ. 90ರ ವರ್ಗ ಎಷ್ಟು ಅಂತೇಳಿ ತಿಳಿದಿದೆ, 8100. 91ರ ವರ್ಗ, 90ರ ವರ್ಗ ಕೂಡಿಸು 90 + 91. ಲೆಕ್ಕವನ್ನು ಇದೇ ರೀತಿ ಮಾಡ್ಬೋದಾ? ಆ ಉತ್ತರ ಸಿಕ್ಕಿದ ಕೂಡಲೇ 92ರ ವರ್ಗ, 92ರ ವರ್ಗ ಸಿಕ್ಕಿದ ಕೂಡಲೇ 93ರ ವರ್ಗ. ಇದೇ ರೀತಿಯಲ್ಲಿ ಮುಂದುವರಿಸಿ 100ರವರೆಗಿನ ವರ್ಗಗಳನ್ನು ಕಂಡುಹಿಡಿಯಿರಿ. ಕಳೆದ ತರಗತಿಯಲ್ಲಿ ಡಬ್ಬಿಗೆ ದುಡ್ಡು ಹಾಕಿದ್ದು, ಒಟ್ಟು ಡಬ್ಬಿಯಲ್ಲಿ ಎಷ್ಟು ದುಡ್ಡಾಗಿತ್ತು? ಎಷ್ಟು ಹೇಳಿದ್ರಿ? 100. ಹೇಗೆ ಸಿಕ್ಕಿತ್ತು? ಇದನ್ನು ನಾವು ಲೆಕ್ಕ ಮಾಡಬೇಕಾದ್ರೆ ಪ್ರಾರಂಭದಿಂದ ಸಂಖ್ಯಾ ನಮೂನೆಯನ್ನು ನೋಡುವ. 1 ಕೂಡಿಸು 2, ಆಮೇಲೆ ಕಡಿಮೆ, ಪುನಃ 1 + 2 + 1 ಎಷ್ಟಾಗ್ತದೆ? ಉತ್ತರ 4. 4 ಅಂತ ಹೇಳಿದ್ರೆ ಯಾವ ಸಂಖ್ಯೆಯ ವರ್ಗ? 2ರ ವರ್ಗ. 1 + 2 + 3 + 2 + 1 ಎಷ್ಟರ ವರ್ಗ ಆಯಿತು? 3ರ ವರ್ಗ. ಒಟ್ಟು ಮೊತ್ತ 9. ಮುಂದುವರಿಸಿ 4ನೇ ಸಾಲು ನೋಡಿ. 1 + 2 + 3 + 4 + 3 + 2 + 1 ಒಟ್ಟು ಮೊತ್ತ 16. ಅಂದ್ರೆ ಅದು 4ರ ವರ್ಗ. ಹಾಗಾದ್ರೆ ನಾನು ಕಳೆದ ತರಗತಿಯಲ್ಲಿ ಹೇಳಿದ ಪ್ರಶ್ನೆ ಏನಾಗಿತ್ತು? 10ರವರೆಗೆ ಒಂದೊಂದನ್ನೇ ಜಾಸ್ತಿ ಮಾಡಿ ನಂತರ ಅದನ್ನು ಕಡಿಮೆ ಮಾಡ್ತಾ ಬಂದು ನಿಲ್ಲಿಸಿ ಅಲ್ವಾ? ಹಾಗಾದ್ರೆ ಒಟ್ಟು ಮೊತ್ತ ಎಷ್ಟಾಗ್ತದೆ? ದೊಡ್ಡ ಸಂಖ್ಯೆ ಯಾವುದಾಗಿತ್ತು? 10. ಜಾಸ್ತಿ ಅಂತ ಇದ್ದದ್ದು 10. ಹಾಗಾದ್ರೆ 10ರವರೆಗೆ ಹೋಗಿ ಇಳಿಕೆ ಕ್ರಮದಲ್ಲಿ ಬಂದಾಗ ಅವುಗಳ ಮೊತ್ತ 10ರ ವರ್ಗ ಆಗಿತ್ತು. ಅಂದ್ರೆ 100 ರೂಪಾಯಿ. ಕಳೆದ ತರಗತಿಯಲ್ಲಿ ಹೇಳಿದ ಪ್ರಶ್ನೆಯನ್ನೇ ಮುಂದುವರಿಸಿ 59 ದಿವಸಗಳು ಈ ರೀತಿಯಲ್ಲಿ ಹಣವನ್ನು ಹೆಚ್ಚು ಮಾಡಿ, ಒಂದು ದಿವಸ ಹೆಚ್ಚು ಹಣವನ್ನು ಹಾಕಿ ನಂತರ ಪುನಃ ಕಡಿಮೆ ಮಾಡ್ತಾ ಬಂದು 59 ದಿನಗಳವರೆಗೆ ಹಣವನ್ನು ಹಾಕಿದ್ರೆ ಆಗ ಒಟ್ಟು ಎಷ್ಟು ಹಣ ಸಂಗ್ರಹ ಆಗಬಹುದು?
59 ದಿನಗಳು ಅಂತ ಹೇಳಿದರೆ ಮಧ್ಯದಲ್ಲಿ ಯಾವ ದಿನ ಬರ್ತದೆ ಅಥವಾ ಹೆಚ್ಚಿಗೆ ಹಾಕಿದಂತಹ ಹಣ ಎಷ್ಟಾಗಿರ್ತದೆ? 59ಕ್ಕೆ 1 ಕೂಡಿಸಿ ಅರ್ಧ ಮಾಡಿ. 60ರ ಅರ್ಧ ಅಂದರೆ ಮಧ್ಯಭಾಗದಲ್ಲಿ ಸಿಗುವಂಥದ್ದು 30. 30ರ ವರ್ಗ 900. ಹಾಗಾದರೆ 59 ದಿನಗಳ ಕಾಲ ಈ ರೀತಿಯಲ್ಲಿ ಮುಂದುವರಿಸಿದರೆ ಆ ಸಂಖ್ಯೆಗಳ ಒಟ್ಟು ಮೊತ್ತ 900 ಆಗಿರ್ತದೆ. ಆವರ್ತನ ಗುಣಾಕಾರ ಪಾಠದಲ್ಲಿ ನಾವು ಭಿನ್ನ ರಾಶಿಗಳ ಘಾತ ಹಾಗೂ ದಶಮಾಂಶಗಳ ಘಾತಗಳನ್ನು ಹೇಗೆ ಲೆಕ್ಕಾಚಾರ ಮಾಡುವುದು ಎನ್ನುವುದನ್ನು ತಿಳ್ಕೊಂಡಿದ್ದೇವೆ. ಇವತ್ತು ನಾವು ತಿಳ್ಕೊಳ್ಬೇಕಾದದ್ದು ವರ್ಗಗಳನ್ನು ಮಾತ್ರ. 4ನೇ 3 ಇದರ ವರ್ಗ. ಅಂಶವನ್ನು ವರ್ಗ ಮಾಡಿ, ಛೇದವನ್ನು ವರ್ಗ ಮಾಡಿ. ಅಂಶದಲ್ಲಿ 3 ಅದರ ವರ್ಗ, ಛೇದದಲ್ಲಿ 4 4ರ ವರ್ಗ, 3ರ ವರ್ಗ 9, 4ರ ವರ್ಗ 16. ಆದ್ದರಿಂದ ಉತ್ತರ 16ನೇ 9. ಒಂದು ಮಿಶ್ರ ಭಿನ್ನರಾಶಿಯನ್ನು ತೆಗೆದುಕೊಳ್ಳುವ. 2 2ನೇ 1 ಅದರ ವರ್ಗ. ಮಿಶ್ರ ಭಿನ್ನರಾಶಿಯನ್ನು ಮೊದಲನೇದಾಗಿ ವಿಷಮ ಮಾಡಿಕೊಳ್ಳಬೇಕು. 2 2ಲಿ 4 ಪ್ಲಸ್ 1 5, ಅಂಶದಲ್ಲಿ 5, ಛೇದದಲ್ಲಿ 2. ಆದ ಕಾರಣ ಭಿನ್ನರಾಶಿ ಏನಾಯಿತು? 2ನೇ 5 ಅದರ ವರ್ಗ. 5ರ ವರ್ಗ ಭಾಗಿಸು 2ರ ವರ್ಗ. 5ರ ವರ್ಗ 25 ಭಾಗಿಸು 4, 4ನೇ 25. ಪುಟ ಸಂಖ್ಯೆ 83ರಲ್ಲಿರುವ ಲೆಕ್ಕಗಳನ್ನು ನೋಡಿ ಮಾಡ್ಬೋದಲ್ವಾ? ಯಾವುದೇ ಒಂದು ಸಂಖ್ಯೆ ವರ್ಗ ಸಂಖ್ಯೆ ಹೌದೋ ಅಲ್ವೋ ಎನ್ನುವುದನ್ನು ನೋಡಬೇಕಾದ್ರೆ ಅಂಶದಲ್ಲಿರುವ ಸಂಖ್ಯೆಯು ಪೂರ್ಣವರ್ಗ ಸಂಖ್ಯೆ ಹಾಗೂ ಛೇದದಲ್ಲಿರುವ ಸಂಖ್ಯೆಯು ಪೂರ್ಣವರ್ಗ ಸಂಖ್ಯೆ ಆಗಿದೆಯಾ ಎನ್ನುವುದನ್ನು ಪರಿಶೀಲಿಸಬೇಕು. ಹಾಗಾದರೆ ಈ ಲೆಕ್ಕಗಳನ್ನು ಮಾಡಬಹುದಾ? ಇದರ ಹಾಗೆ ದಶಮಾಂಶದ ವರ್ಗವನ್ನು ನೋಡುವ. 2ರ ಘಾತ 2 ಅಂದರೆ 4. 0.2ರ ಘಾತ 2. 0.2 ಗುಣಿಸು 0.2. ಸಂಖ್ಯೆಯಲ್ಲಿ 1 ಸ್ಥಾನ ಬಿಟ್ಟು ದಶಮಾಂಶ ಬಿಂದು ಇದೆ. ಘಾತ 2 ಆಗಿರುವುದರಿಂದ ಉತ್ತರದಲ್ಲಿ ಅದರ ಇಮ್ಮಡಿ ಅಂದರೆ 2 ಸ್ಥಾನ ಬಿಟ್ಟು ದಶಮಾಂಶ ಬಿಂದು ಇರಬೇಕು. 0.04. 0.02ರ ಘಾತ 2. 0.02 ಗುಣಿಸು 0.02. ಉತ್ತರದಲ್ಲಿ 4 ಸ್ಥಾನ ಬಿಟ್ಟು ದಶಮಾಂಶ ಬಿಂದು ಇರಬೇಕಾದ್ದು. ಆದ್ದರಿಂದ 0.0004. ಇನ್ನೊಂದು ಲೆಕ್ಕ 0.003ರ ವರ್ಗ. ಎಷ್ಟು ಸ್ಥಾನ ಬಿಟ್ಟು ದಶಮಾಂಶ ಬಿಂದು ಇದೆ? 3 ಸ್ಥಾನ. ಉತ್ತರದಲ್ಲಿ 6 ಸ್ಥಾನ ಬಿಟ್ಟು ದಶಮಾಂಶ ಬಿಂದು ಇರಬೇಕು. ಆದ್ದರಿಂದ 3ರ ವರ್ಗ 9. ಉತ್ತರದಲ್ಲಿ 6 ಸ್ಥಾನಗಳು ದಶಮಾಂಶ ಬಿಂದು ಇರಬೇಕಾದದ್ದು. 0.000009. ಕೊಟ್ಟಿರುವಂತಹ ಯಾವುದೇ ಸಂಖ್ಯೆಯು ವರ್ಗ ಸಂಖ್ಯೆ ಹೌದಾ ಅಲ್ವಾ ಅಂತ ನೋಡಬೇಕಾದ್ರೆ ಹೇಗಿರಬೇಕು ಆ ಸಂಖ್ಯೆ? ದಶಮಾಂಶ ಸ್ಥಾನಗಳ ಸಂಖ್ಯೆಯು ಸಮ ಸಂಖ್ಯೆ ಆಗಿರಬೇಕು. ಒಂದು ಉದಾಹರಣೆ ನೋಡಿ. 0.016 ಇದು ವರ್ಗ ಸಂಖ್ಯೆಯ. 16 ಎನ್ನುವುದು ವರ್ಗ ಸಂಖ್ಯೆ, 4ರ ವರ್ಗ ಆಗಿದೆ. ಆದರೆ ಅಲ್ಲಿ ಇರುವಂತಹ ದಶಮಾಂಶ ಸ್ಥಾನ ಕೇವಲ 3 ವಿಷಮ ಸಂಖ್ಯೆ ಆಗಿದೆ. ಆದ ಕಾರಣ ಅದು ವರ್ಗ ಸಂಖ್ಯೆ ಅಲ್ಲ. ಈ ಲೆಕ್ಕಗಳನ್ನು ನೋಡಿ. ಪ್ರತಿಯೊಂದು ಲೆಕ್ಕಗಳನ್ನು ನಿಮ್ಮ ನೋಟು ಪುಸ್ತಕದಲ್ಲಿ ಮಾಡಿ ನಿಮ್ಮ ಅಧ್ಯಾಪಕರಿಗೆ ಕಳುಹಿಸಿಕೊಡಿ. ಇಲ್ಲೊಂದು ಲೆಕ್ಕ ಇದೆ ನೋಡಿ. 5ರ ವರ್ಗ ಗುಣಿಸು 4ರ ವರ್ಗ. 5ರ ವರ್ಗ 25, 4ರ ವರ್ಗ 16.
25 ಗುಣಿಸು 16 ಗುಣಿಸಬೇಕು. ಅದಕ್ಕಿಂತ ಸುಲಭ ಉಪಾಯ ನೋಡಿ, 5ರ ವರ್ಗ ಗುಣಿಸು 4ರ ವರ್ಗ. ಎರಡೂ ಕೂಡ ವರ್ಗ ಮಾಡಬೇಕಾದಂತಹ ಸಂಖ್ಯೆಗಳು. ಆದ್ದರಿಂದ 5 ಗುಣಿಸು 4 ಅದರ ಇಡೀ ವರ್ಗ ಅಂತ ತೆಗೆದುಕೊಳ್ಳುವ. 5 4 20, 20ರ ವರ್ಗ 20ರ ವರ್ಗ 400. ಆದ್ದರಿಂದ 5ರ ವರ್ಗ ಗುಣಿಸು 4ರ ವರ್ಗ ಅಂದರೆ 5 ಗುಣಿಸು 4 ಇಡೀ ವರ್ಗ 5 4 20, 20ರ ವರ್ಗ 400. ಈ ಸಂಖ್ಯೆಯ ಬದಲು ನಾವು ಅಕ್ಷರವನ್ನು ತೆಗೆದುಕೊಳ್ಳುವ. ಎಕ್ಸಿನ ಘಾತ 2 ಗುಣಿಸು ವೈಯ ಘಾತ 2 ಸಮ ಎಕ್ಸ್ ಮತ್ತು ವೈಗಳನ್ನು ಗುಣಿಸಿಕೊಳ್ಳುವುದು ಅದರ ಇಡೀ ಘಾತ 2 ಅಂದರೆ ಎಕ್ಸ್ ವೈ ಹೋಲ್ ಸ್ಕ್ವೇರ್. ಕೆಲವು ಲೆಕ್ಕಗಳಿದೆ, ಇದನ್ನು ಬಾಯಿ ಲೆಕ್ಕವಾಗಿ ನಿಮಗೆ ಮಾಡಬಹುದು. ನೋಡಿ, ಪ್ರಯತ್ನಿಸಿ. ನೀವು ಒಂದು ಸಂಖ್ಯೆಯನ್ನು ಯೋಚಿಸಿ, 10ರ ಒಳಗಿನ ಸಂಖ್ಯೆಗಳನ್ನು ಯೋಚಿಸಿ, ಲೆಕ್ಕ ಮಾಡಲಿಕ್ಕೆ ಸುಲಭ ಆಗುವ ಹಾಗೆ ಆ ಸಂಖ್ಯೆಗೆ ಅದೇ ಸಂಖ್ಯೆಯಿಂದ ಗುಣಿಸಿ, ಅಂದರೆ ಅದನ್ನು ವರ್ಗ ಮಾಡಿ. ಮಾಡಿದ್ರಾ? ನೀವು ಯೋಚಿಸಿದ ಸಂಖ್ಯೆಯನ್ನು ಇಮ್ಮಡಿ ಮಾಡಿ ಬಂದ ಉತ್ತರವನ್ನು ಕೂಡಿಸಿ. ಮೊದಲು ವರ್ಗ ಮಾಡಿದಂತಹ ಸಂಖ್ಯೆ ಮತ್ತು ಇಮ್ಮಡಿ ಮಾಡಿದಾಗ ಬಂದ ಉತ್ತರ, ಅವುಗಳೆರಡರ ಮೊತ್ತ. ಆಯ್ತಾ? ಒಂದನ್ನು ಕೂಡಿಸಿ. ಉತ್ತರ ಸಿಕ್ಕಿತಾ ನಿಮಗೆಲ್ಲ? ಇನ್ನೊಂದು ಸರಿ ಹೇಳ್ತೇನೆ. ಒಂದು ಸಂಖ್ಯೆಯನ್ನು ಯೋಚಿಸಿ, 10ರ ಒಳಗಿನ ಸಂಖ್ಯೆಗಳು, ಆ ಸಂಖ್ಯೆಯನ್ನು ಅದೇ ಸಂಖ್ಯೆಗೆ ಗುಣಿಸಿ, ಆ ಸಂಖ್ಯೆಯನ್ನು ಇಮ್ಮಡಿ ಮಾಡಿ ಮೊದಲು ಬಂದ ಉತ್ತರಕ್ಕೆ ಕೂಡಿಸಿ ಮತ್ತು ಒಂದನ್ನು ಕೂಡಿಸಿ. ಎಲ್ಲರಿಗೂ ಉತ್ತರ ಸಿಕ್ಕಿದೆ. ನಿಮ್ಮಲ್ಲಿ ಕೆಲವರಿಗೆ 49 ಎನ್ನುವ ಉತ್ತರ ಸಿಕ್ಕಿರಬಹುದು ಅಲ್ವಾ? ಹಾಗಾದರೆ ನೀವು ಯೋಚಿಸಿದ ಸಂಖ್ಯೆ ನಾನು ಹೇಳ್ತೇನೆ, 6. ಹೌದಾ? ಇನ್ನು ಕೆಲವರಿಗೆ ಲೆಕ್ಕ ಮಾಡಿದಾಗ 25 ಎನ್ನುವ ಉತ್ತರ ಬಂದಿರಬಹುದು. 25 ಉತ್ತರ ಬಂದವರಿದ್ರೆ ನೀವು ಯೋಚಿಸಿದ ಸಂಖ್ಯೆ 4 ಆಗಿದೆ. ಹೌದಲ್ವಾ? ಹಾ, ಇದನ್ನು ಹೇಗೆ ಹೇಳಲಿಕ್ಕೆ ಸಾಧ್ಯ? ನಾವು ಒಂದೊಂದೇ ಸಂಖ್ಯೆಯನ್ನು ಮಾಡ್ತಾ ಹೋಗುವ. ನೀವು ಯೋಚಿಸಿದ ಸಂಖ್ಯೆ 1 ಆಗಿದ್ರೆ 1ರ ವರ್ಗ ಕೂಡಿಸು ಅದನ್ನು ಇಮ್ಮಡಿ ಮಾಡುವುದು, 2 ಗುಣಿಸು 1 ಕೂಡಿಸು 1. ಸಂಕ್ಷೇಪಿಸಿ, 1ರ ವರ್ಗ 1, 2 1 2, ಮತ್ತೆ 1 ಕೂಡಿಸಬೇಕು. ಉತ್ತರ ಎಷ್ಟಾಯಿತು? 4 ಸಿಕ್ಕಿತು. ಎರಡನೇ ಸಾಲು, ಯೋಚಿಸಿದ ಸಂಖ್ಯೆ 2 ಆಗಿದ್ರೆ 2ರ ವರ್ಗ ಕೂಡಿಸು 2 ಗುಣಿಸು 2 ಕೂಡಿಸು 1, 4 ಕೂಡಿಸು 4 ಕೂಡಿಸು 1, ಉತ್ತರ 9. ಮೂರನೇ ಸಾಲು, 3ರ ವರ್ಗ ಕೂಡಿಸು 2 ಗುಣಿಸು 3 ಕೂಡಿಸು 1, 9 ಕೂಡಿಸು 6 ಕೂಡಿಸು 1, ಉತ್ತರ 16. ಈಗ ಇಲ್ಲಿ ಸಂಖ್ಯೆಗಳ ನಡುವಿನ ಸಂಬಂಧ ಗೊತ್ತಾಗ್ತದೆ. ಬರುವ ಉತ್ತರ ಮತ್ತು ಯೋಚಿಸಿದ ಸಂಖ್ಯೆ ಇವುಗಳ ನಡುವಿನ ಸಂಬಂಧ ಏನು ಹೇಳ್ಬೋದು. ಯೋಚಿಸಿದ ಸಂಖ್ಯೆ 3 ಆಗಿದ್ರೆ ಬರುವ ಉತ್ತರ 4ರ ವರ್ಗ ಆಗಿರ್ತದೆ. ಯೋಚಿಸಿದ ಸಂಖ್ಯೆ 2 ಆಗಿದ್ರೆ ಬರುವ ಉತ್ತರ 3ರ ವರ್ಗ ಆಗಿರ್ತದೆ. ಆದ ಕಾರಣ ನೀವು 49 ಹೇಳಿದರೆ ನಾನೇನು ಹೇಳಿದ್ದೇನೆ? ನೀವು ಯೋಚಿಸಿದ ಸಂಖ್ಯೆ 6.
25 ಉತ್ತರ ನಿಮಗೆ ಸಿಕ್ಕಿದ್ರೆ ನೀವು ಯೋಚಿಸಿದ ಸಂಖ್ಯೆ 4 ಆಗಿತ್ತು. ಇದನ್ನು ಬೀಜೀಯ ವಾಚಕಗಳಲ್ಲಿ ಬರೀಲಿಕ್ಕೆ ಪ್ರಯತ್ನಿಸಿ. ನೀವು ಯೋಚಿಸಿದ ಸಂಖ್ಯೆ x ಆಗಿದ್ರೆ x ನ ಘಾತ 2 ಕೂಡಿಸು 2 ಗುಣಿಸು x ಕೂಡಿಸು 1 ಬರುವ ಉತ್ತರ x ಕೂಡಿಸು 1ರ ವರ್ಗ ಆಗಿದೆ. ಈ ಒಂದು ಚುಕ್ಕಿ ಇರುವ ಚಿತ್ರವನ್ನು ನೋಡಿ. ಇದರಲ್ಲಿ ಒಟ್ಟು ಎಷ್ಟು ಚುಕ್ಕಿಗಳಿವೆ? 9. 3 ಗುಣಿಸು 3. ಇದನ್ನು ಮೇಲ್ಭಾಗದಲ್ಲಿ ಒಂದು ಸಾಲನ್ನು ಸೇರಿಸಿ, ಬದಿಯಲ್ಲಿ ಒಂದು ಸಾಲನ್ನು ಸೇರಿಸಿ. 3 ಮತ್ತು 3 ಸೇರಿಸಿದ್ದು 3, ಇಲ್ಲಿ 3, ಒಟ್ಟು 6 ಬಿಂದುಗಳನ್ನು ಸೇರಿಸಿದ್ದು. ಚೌಕ ಪೂರ್ತಿ ಆಗಬೇಕಾದ್ರೆ ಏನು ಮಾಡಬೇಕು? 1 ಬಿಂದುವನ್ನು ಸೇರಿಸಬೇಕು. ಅಂದರೆ 3ರ ವರ್ಗಕ್ಕೆ 3ರ ಇಮ್ಮಡಿಯನ್ನು ಕೂಡಿಸಿ 1 ಕೂಡಿಸಬೇಕು. ಚಿತ್ರದ ಮೂಲಕ ನಮಗಿದನ್ನು ಸೂಚಿಸಲಿಕ್ಕೆ ಸಾಧ್ಯ. ಹಾಗಾದರೆ 25 ಚುಕ್ಕಿಗಳಿರುವ 5 ಗುಣಿಸು 5 ಇರುವಂತಹ ಒಂದು ಚೌಕ ಸಂಖ್ಯೆಗೆ, ವರ್ಗ ಸಂಖ್ಯೆಗೆ ಎಷ್ಟನ್ನು ಕೂಡಿಸಿದಾಗ ಮುಂದಿನ ವರ್ಗ ಸಂಖ್ಯೆ ಸಿಗ್ತದೆ? 5 ಮೇಲ್ಭಾಗದಲ್ಲಿ, ಬದಿಯಲ್ಲಿ 5 ಪ್ಲಸ್ 1 ಕೂಡಿಸಿದಾಗ ನಮಗೆ ವರ್ಗ ಸಂಖ್ಯೆ ಸಿಗ್ತದೆ. ಈ ಲೆಕ್ಕವನ್ನು ನೋಡಿ. 6 1 0 0 a ಇದು ಒಂದು ಪೂರ್ಣ ವರ್ಗ ಸಂಖ್ಯೆ ಆಗಬೇಕಾದ್ರೆ ಎ ಎನ್ನುವ ಅಕ್ಷರಕ್ಕೆ ಯಾವ ಸಂಖ್ಯೆಯನ್ನು ಕೊಡಬೇಕು? ನಾವು ಪರಿಶೀಲಿಸ್ತಾ ಬರುವ 0 ಕೊಟ್ರೆ ಅಲ್ಲಿ 61ರ ನಂತರ 3 ಸೊನ್ನೆಗಳಿವೆ. ವರ್ಗ ಸಂಖ್ಯೆಗಳ ವಿಶೇಷತೆಯಲ್ಲಿ ಸೊನ್ನೆಗಳ ಸಂಖ್ಯೆಯ ಬಗ್ಗೆ ತಿಳ್ಕೊಂಡಿದ್ದೇವೆ. ಯಾವಾಗಲೂ ಕೂಡ ಸೊನ್ನೆಗಳ ಸಂಖ್ಯೆಗಳು ಸಮ ಸಂಖ್ಯೆಯಾಗಿರಬೇಕು. ಆದರೆ ಇಲ್ಲಿ 3 ಸೊನ್ನೆಗಳಿರುವ ಕಾರಣ ಅದು ಒಂದು ಪೂರ್ಣ ವರ್ಗ ಸಂಖ್ಯೆ ಆಗುವುದಿಲ್ಲ. ಇನ್ನು 1 ಕೊಟ್ಟರೆ ವರ್ಗ ಸಂಖ್ಯೆಗಳ ಏಕಸ್ಥಾನದಲ್ಲಿ ಬರುವ ಅಂಕೆಗಳು ಯಾವುದೆಲ್ಲ ಅಂತ ತಿಳ್ಕೊಂಡಿದ್ದೇವೆ. 1 4 5 6 9 ಮತ್ತು 0. ಏಕಸ್ಥಾನದಲ್ಲಿ 1 ಇದೆ. ಹಾಗಾದ್ರೆ ಇದು ಪೂರ್ಣವರ್ಗ ಸಂಖ್ಯೆಯಾ? ಪೂರ್ಣವರ್ಗ ಸಂಖ್ಯೆ ಆಗಬೇಕಾದ್ರೆ ಇನ್ನೂ ಒಂದು ವಿಶೇಷತೆಯನ್ನು ನಾವು ತಿಳ್ಕೊಂಡಿರಬೇಕು. ವರ್ಗ ಸಂಖ್ಯೆಯ ಅಂಕೆಗಳ ಮೊತ್ತವು 1 4 7 ಅಥವಾ 9 ಆಗಿರಬಹುದು. ಈ ಅಂಕೆಗಳು ಒಂದಂಕೆ ಸಂಖ್ಯೆಗಳ ಮೊತ್ತವಾಗಿದ್ದರೆ ಮಾತ್ರ ಅವುಗಳು ಪೂರ್ಣವರ್ಗ ಸಂಖ್ಯೆಗಳಾಗಲಿಕ್ಕೆ ಸಾಧ್ಯ. ಇದರಲ್ಲಿರುವ ಅಂಕೆಗಳ ಮೊತ್ತವನ್ನು ನೋಡಿ. 6 + 1 7, 7 + 1 8. ಆದ ಕಾರಣ ಇದು ಪೂರ್ಣವರ್ಗ ಸಂಖ್ಯೆ ಅಲ್ಲ. ನಂತರ ಎಯ ಬದಲು 2 ಹಾಕಿ. ಏಕಸ್ಥಾನದಲ್ಲಿ 2 ಬಂದರೆ ಅದು ಪೂರ್ಣವರ್ಗ ಸಂಖ್ಯೆ ಅಲ್ಲ. 3 ಬಂದಾಗಲೂ ಅದು ಪೂರ್ಣವರ್ಗ ಸಂಖ್ಯೆ ಆಗೋದಿಲ್ಲ. ಎಯ ಸ್ಥಾನದಲ್ಲಿ 4 ಬರಬಹುದಾ? ಎ ಸಮ 4 ಆದಾಗ 6 1 0 0 4. ಇವುಗಳ ಅಂಕೆಗಳ ಮೊತ್ತ 6 + 1 7, 7 4 11. ಪುನಃ ಅಂಕೆಗಳ ಮೊತ್ತ 1 + 1 ಅಂದರೆ 2. ಪೂರ್ಣವರ್ಗ ಸಂಖ್ಯೆಯ ಅಂಕೆಗಳ ಮೊತ್ತದಲ್ಲಿ 2 ಬರುವುದಿಲ್ಲ. ಯಾವೆಲ್ಲ ಅಂಕೆಗಳು ಇರ್ಬೋದು? 1 4 9 ಅಥವಾ 7. ಇನ್ನು ಎಯ ಸ್ಥಾನದಲ್ಲಿ 5 ಬರಬಹುದಾ? ಎ ಸಮ 5 ಆದಾಗ 61,005, 6 1 0 0 5. ಒಂದು ಪೂರ್ಣವರ್ಗ ಸಂಖ್ಯೆಯ 1ರ ಸ್ಥಾನದ ಅಂಕೆ 5 ಇದ್ದರೆ ಅದರಲ್ಲಿ ಯಾವಾಗಲೂ 10ರ ಸ್ಥಾನದ ಅಂಕೆ 2 ಆಗಿರಲೇಬೇಕು. ಕೆಲವು ಉದಾಹರಣೆಗಳನ್ನು ನೋಡುವ. 5ರ ವರ್ಗ 25, 15ರ ವರ್ಗ 225, 25ರ ವರ್ಗ 625,
35ರ ವರ್ಗ 1225. ಈ ಎಲ್ಲ ಸಂಖ್ಯೆಗಳನ್ನು ಗಮನಿಸಿದಾಗ ಅವುಗಳಲ್ಲಿ ಏಕಸ್ಥಾನದಲ್ಲಿ ಅಂಕೆ 5 ಇದ್ದಾಗ 10ರ ಸ್ಥಾನದಲ್ಲಿ ಯಾವಾಗಲೂ ಅಂಕೆ 2 ಇರಲೇಬೇಕು. ಆದ್ದರಿಂದ ಈ ಸಂಖ್ಯೆಯಲ್ಲಿ ಎಯ ಸ್ಥಾನದಲ್ಲಿ 5 ಬರುವುದಿಲ್ಲ. ಇನ್ನು ಎಯ ಸ್ಥಾನದಲ್ಲಿ 6 ಬರ್ಬೋದಾ? ಎ ಸಮ 6 ಆದಾಗ 6 1 0 0 6 ಅಂಕೆಗಳನ್ನು ಕೂಡಿಸಿದಾಗ 6 1 7 7 6 13. ಪುನಃ ಒಂದಂಕೆಯ ಮೊತ್ತ 1 + 3 ಆದಾಗ 4. 4 ಆದಾಗ ಎಲ್ಲವೂ ಕೂಡ ಪೂರ್ಣವರ್ಗ ಸಂಖ್ಯೆ ಆಗಲೇಬೇಕೆಂದಿಲ್ಲ. ಪೂರ್ಣವರ್ಗ ಸಂಖ್ಯೆಯ 1ರ ಸ್ಥಾನದಲ್ಲಿ 6 ಇದ್ದರೆ ಅದರ 10ರ ಸ್ಥಾನದ ಅಂಕೆ ಯಾವಾಗಲೂ ವಿಷಮ ಸಂಖ್ಯೆಯೇ ಆಗಿರಬೇಕು. ಇದನ್ನು ಗಮನಿಸಬೇಕಾದ್ರೆ 6ರಲ್ಲಿ ಕೊನೆಗೊಳ್ಳುವಂತಹ ಪೂರ್ಣವರ್ಗ ಸಂಖ್ಯೆಗಳ ಪಟ್ಟಿಯನ್ನು ನಾವು ತಯಾರಿಸಿ ನೋಡಬೇಕು. ಆದ್ದರಿಂದ ಇಲ್ಲಿ 10ರ ಸ್ಥಾನದ ಅಂಕೆ ವಿಷಮ ಸಂಖ್ಯೆ ಆಗಿಲ್ಲ. ಆದ್ದರಿಂದ ಎಯ ಸ್ಥಾನದಲ್ಲಿ 6 ಬರಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಎಯ ಸ್ಥಾನದಲ್ಲಿ 7, ಏಕಸ್ಥಾನದಲ್ಲಿ ಯಾವಾಗಲೂ ಕೂಡ ಪೂರ್ಣವರ್ಗ ಸಂಖ್ಯೆಯಲ್ಲಿ 7 ಎನ್ನುವ ಅಂಕೆ ಬರುವುದಿಲ್ಲ, 8 ಕೂಡ ಬರುವುದಿಲ್ಲ. ಆದ್ದರಿಂದ ಕೊನೆಯದಾಗಿ ಉಳಿದಿರುವುದು 9 ಮಾತ್ರ. ಎ ಸಮ 9 ಆದಾಗ ಇದು ಪೂರ್ಣವರ್ಗ ಸಂಖ್ಯೆಯ ನೋಡುವ. 6 1 0 0 9, 6 1 7, 7 9 16. 16ರ ಒಂದಂಕೆಯ ಮೊತ್ತ 1 + 6 = 7. ಆಗಲೇ ನಾವು ಹೇಳಿದ ಹಾಗೆ ಅಂಕೆಗಳ ಮೊತ್ತ ಯಾವುದೆಲ್ಲ ಆಗಿರ್ಬೋದು ಪೂರ್ಣವರ್ಗ ಸಂಖ್ಯೆಯಲ್ಲಿ? 1 4 9 7. ಇಲ್ಲಿ ಅಂಕೆ ಇದೆ. ಆದ್ದರಿಂದ ಎಯ ಸ್ಥಾನದಲ್ಲಿ 9 ಇದ್ದಾಗ ಮಾತ್ರ ಇದು ಒಂದು ಪೂರ್ಣವರ್ಗ ಸಂಖ್ಯೆ ಆಗಿರ್ತದೆ. ಈಗ ಕೆಲವೊಂದು ಸಂಖ್ಯೆಗಳನ್ನು ನೋಡುವ. ಈ ಸಂಖ್ಯೆಗಳು ಪೂರ್ಣವರ್ಗ ಸಂಖ್ಯೆ ಆಗಿದೆಯೇ? 35,025, 3,71,128, 63,406, 15,129. ಇವುಗಳಲ್ಲಿ ಪೂರ್ಣವರ್ಗ ಸಂಖ್ಯೆ ಯಾವುದು? ಮೊದಲನೇ ಸಂಖ್ಯೆಯನ್ನು ನೋಡಿದಾಗ ಏಕಸ್ಥಾನದಲ್ಲಿ 5 ಇದೆ, 10ರ ಸ್ಥಾನದಲ್ಲಿ 2 ಇದೆ. ಇದು 5ರಿಂದ ಕೊನೆಗೊಳ್ಳುವಂತಹ ಸಂಖ್ಯೆಯ ಪೂರ್ಣವರ್ಗ ಸಂಖ್ಯೆ ಆಗಿರ್ಬೋದು. ಆದರೆ ಇದರ ಒಂದಂಕೆಯ ಮೊತ್ತವನ್ನು ನೋಡುವ. 3 + 5 8, 8 + 2 10, 10 + 5 15. 15ರ ಒಂದಂಕೆ ಮೊತ್ತ 1 + 5 ಅಂದರೆ 6. ಆದ್ದರಿಂದ ಇದು ಒಂದು ಪೂರ್ಣವರ್ಗ ಸಂಖ್ಯೆ ಅಲ್ಲ. ಎರಡನೇ ಸಂಖ್ಯೆಯನ್ನು ನೋಡಿದರೆ 3,71,128, ಏಕಸ್ಥಾನದಲ್ಲಿ 8 ಇದೆ. ಆದ್ದರಿಂದ ಇದು ಪೂರ್ಣವರ್ಗ ಸಂಖ್ಯೆ ಅಲ್ಲ. ನೋಡಿದ ಕೂಡಲೇ ಹೇಳ್ಬೋದು. 63,406, ಏಕಸ್ಥಾನದಲ್ಲಿ 6 ಇದೆ, 10ರ ಸ್ಥಾನದಲ್ಲಿ ಏನಿರಬೇಕು ಅಂತ ಹೇಳಿದಾಗ ಯಾವುದಾದರೂ ಒಂದು ವಿಷಮ ಸಂಖ್ಯೆ ಇರಬೇಕು. ಆದ್ದರಿಂದ ಇದು ಒಂದು ಪೂರ್ಣವರ್ಗ ಸಂಖ್ಯೆ ಅಲ್ಲ. ಕೊನೆಯದ್ದು 15,129, ಏಕಸ್ಥಾನದಲ್ಲಿ 9 ಇದೆ. ಅಲ್ಲದೆ ಇದು ಪೂರ್ಣವರ್ಗ ಸಂಖ್ಯೆ ಅಂತ ನೋಡಬೇಕಾದ್ರೆ ಈ ಅಂಕೆಗಳ ಮೊತ್ತ ನೋಡುವ. 1 + 5 6, 6 + 1 7, 7 2 9, 9 9 18. 18ರ ಒಂದಂಕೆಯ ಮೊತ್ತ 1 + 8 ಅಂದರೆ 9. ಒಂದಂಕೆಯ ಮೊತ್ತ 1 4 7 ಅಥವಾ 9 ಇದ್ದಾಗ ಅವುಗಳು ಪೂರ್ಣವರ್ಗ ಸಂಖ್ಯೆ ಆಗಿರ್ತದೆ. ಆದ್ದರಿಂದ ಈ 4 ಸಂಖ್ಯೆಗಳಲ್ಲಿ ಪೂರ್ಣವರ್ಗ ಸಂಖ್ಯೆಯಾಗಿರುವುದು 15,129. ಇನ್ನಷ್ಟು ಹೊಸ ವಿಚಾರಗಳೊಂದಿಗೆ ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.